ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 5ನೇ ತಿರುನಾಮ ಭೂತಕೃತ್. ಭಗವಂತನ ಭವ್ಯವಾದ ಯಾವ ಗುಣವನ್ನು ಪ್ರಕಾಶಿಸುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಈ ಒಂದು ಕಥೆಯನ್ನು ಕೇಳೋಣ. ಕೈಲಾಸದಲ್ಲಿ ಶಿವನು ಆಗಾಗ ವಿದ್ವತ್ ಸಭೆಗಳನ್ನು ನಡೆಸುತ್ತಿದ್ದನು. ವಿದ್ವತ್ ಸಭೆ ಎಂದರೆ ಒಂದು ಸಮ್ಮೇಳನದಂತೆ. ಅಲ್ಲಿ ಅನೇಕ ಋಷಿಗಳು ಬಂದು ಒಂದು ವಿಷಯದ ಬಗ್ಗೆ ಚರ್ಚಿಸುತ್ತಿದ್ದರು. ಒಮ್ಮೆ ಋಷಿಗಳು ಈ ಇಡೀ ಸೃಷ್ಟಿಗೆ ಎಷ್ಟು ಕಾರಣಗಳಿವೆ ಎಂದು ಚರ್ಚಿಸುತ್ತಿದ್ದರು. ಯಾವುದೇ ವಸ್ತುವನ್ನು ತಯಾರಿಸಲು 3 ಕಾರಣಗಳು ಬೇಕಾಗುತ್ತವೆ. ಉದಾಹರಣೆಗೆ, ದೋಸೆ ಮಾಡಲು ನಮಗೆ ದೋಸೆ ಹಿಟ್ಟು ಬೇಕು. ದೋಸೆ ಹಿಟ್ಟು ಉಪಾದಾನ ಕಾರಣ, ಅಂದರೆ ಮೆಟೀರಿಯಲ್ ಕಾಸ್. ದೋಸೆ ಮಾಡುವ ವ್ಯಕ್ತಿ ಹಿಟ್ಟನ್ನು ಹುಯ್ದು ರುಚಿಯಾದ ದೋಸೆಗಳನ್ನು ನೀಡುತ್ತಾನೆ. ದೋಸೆ ಮಾಡುವವನು ನಿಮಿತ್ತ ಕಾರಣ, ಅಂದರೆ ಕ್ರಿಯೇಟರ್. ದೋಸೆ ಮಾಡಲು ಕಾವಲಿ, ಎಣ್ಣೆ ಮತ್ತು ಮೊಗಚುವ ಕೈ ಬೇಕು. ಇವು ಸಹಕಾರಿ ಕಾರಣ, ಅಂದರೆ ಇನ್ಸ್ಟ್ರುಮೆಂಟಲ್ ಕಾಸ್. ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಮಡಿಕೆ ಮಾಡಲು ಮಣ್ಣು ಬೇಕು. ಮಣ್ಣು ಉಪಾದಾನ ಕಾರಣ. ಮಡಿಕೆ ಮಾಡುವ ಕುಂಬಾರನೇ ನಿಮಿತ್ತ ಕಾರಣ. ಕುಂಬಾರನ ಚಕ್ರ ಮತ್ತು ಆಕಾರ ನೀಡುವ ಉಪಕರಣಗಳು ಸಹಕಾರಿ ಕಾರಣ. ಹೀಗೆ ಯಾವುದೇ ವಸ್ತುವನ್ನು ತಯಾರಿಸಲು 3 ಕಾರಣಗಳು ಬೇಕಾಗುತ್ತವೆ. ಈಗ ಕೈಲಾಸದ ಸಭೆಯ ಕಥೆಯನ್ನು ಮುಂದುವರಿಸೋಣ. ಈ ಇಡೀ ಸೃಷ್ಟಿಗೆ ಎಷ್ಟು ಕಾರಣಗಳಿವೆ ಎಂದು ಋಷಿಗಳಿಗೆ ಉತ್ತರ ಸಿಗದೆ ಅವರು ಶಿವನನ್ನು ಉತ್ತರ ಹೇಳಲು ವಿನಂತಿಸಿಕೊಂಡರು. ಅದಕ್ಕೆ ಶಿವನು, ಈ ಇಡೀ ಸೃಷ್ಟಿಗೆ ಕೇವಲ ಒಂದೇ ಕಾರಣ, ಅದು ಶ್ರೀಮನ್ ನಾರಾಯಣ. ಅದಕ್ಕೆ ಋಷಿಗಳು, ಕೇವಲ ಒಂದು ದೋಸೆ ಅಥವಾ ಮಡಿಕೆ ಮಾಡಲು 3 ಕಾರಣಗಳು ಬೇಕಾಗಿರುವಾಗ ಇಡೀ ಸೃಷ್ಟಿಗೆ ಕೇವಲ ಒಂದೇ ಕಾರಣವಿರಲು ಹೇಗೆ ಸಾಧ್ಯ ಎಂದರು. ಶಿವನು, ಪರಮಾತ್ಮನಾದ ಶ್ರೀಮನ್ ನಾರಾಯಣನು ತನ್ನ ಸ್ವಂತ ದೇಹವನ್ನೇ, ಅಂದರೆ ಮೂಲ ಪ್ರಕೃತಿಯನ್ನೇ ಈ ಸಮಸ್ತ ಸೃಷ್ಟಿಗೆ ಉಪಾದಾನ ಕಾರಣವಾಗಿ ಬಳಸುತ್ತಾನೆ. ತನ್ನ ಸತ್ಯ ಸಂಕಲ್ಪವನ್ನೇ ಸಹಕಾರಿ ಕಾರಣವಾಗಿ ತಾನೇ ಸೃಷ್ಟಿಕರ್ತನಾಗಿ ಈ ಜಗತ್ತನ್ನು ಸೃಷ್ಟಿಸುತ್ತಾನೆ. ಋಷಿಗಳಿಗೆ ಸಂಪೂರ್ಣವಾಗಿ ಅರ್ಥವಾಗದ ಕಾರಣ ಶಿವನು ಅವರಿಗೆ ಜೇಡರ ಬಲೆಯ ಉದಾಹರಣೆಯನ್ನು ನೀಡುತ್ತಾನೆ. ಜೇಡು ತನ್ನ ಜೊಲ್ಲನ್ನು ಉಪಯೋಗಿಸಿಕೊಂಡು ಅದರ ಬಲೆಯನ್ನು ನಿರ್ಮಿಸಲು ಬೇಕಾದ ನೂಲನ್ನು ತಾನೇ ತಯಾರಿಸಿಕೊಳ್ಳುತ್ತದೆ. ಹಾಗೆ ತನ್ನ ಬಲೆಯನ್ನು ಹೆಣೆಯುವ ಕಾರ್ಯವನ್ನು ಸ್ವತಃ ತಾನೇ ಮಾಡಿಕೊಳ್ಳುತ್ತದೆ ಮತ್ತು ತನ್ನ ಅಂಗಗಳನ್ನು ಬಳಸಿಕೊಂಡು ತನ್ನ ಬಲೆಯನ್ನು ತಾನೇ ಹೆಣೆದುಕೊಳ್ಳುತ್ತದೆ. ಹೇಗೆ ಜೇಡು ತನ್ನ ಬಲೆಯನ್ನು ಕಟ್ಟಲು ತಾನೇ ಉಪಾದಾನ, ನಿಮಿತ್ತ ಮತ್ತು ಸಹಕಾರಿ ಕಾರಣವಾಗಿದೆಯೋ, ಹಾಗೆ ಭಗವಂತ ಶ್ರೀಮನ್ ನಾರಾಯಣನು ಈ ಸಂಪೂರ್ಣ ಸೃಷ್ಟಿ, ಸ್ಥಿತಿ ಮತ್ತು ಲಯಕ್ಕೆ ಏಕೈಕ ಮತ್ತು ಸಮಸ್ತ ಕಾರಣನಾಗಿದ್ದಾನೆ. ಕೃತ್ ಎಂದರೆ ಸೃಷ್ಟಿಕರ್ತ. ಭೂತಕೃತ್ ಎಂದರೆ ಈ 3 ಕಾರಣಗಳಾಗಿ ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿದವನು ಎಂದು ಅರ್ಥ. ಶ್ರೀಮತೆ ರಾಮಾನುಜಾಯ ನಮಃ.